ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸುರೇಶ್. ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ UPS ಅಥವಾ ಇನ್ವರ್ಟರ್ನಲ್ಲಿ ಲೋ ಬ್ಯಾಟ್ರಿ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡಿ. ಬನ್ನಿ ಸ್ನೇಹಿತರೆ, ಈಗ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಅದನ್ನು ಫಾಲೋ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ವಿಗಾರ್ಡ್ UPS. ಇದ್ರ ಮಾಡೆಲ್ ಬಂದ್ಬಿಟ್ಟು DU875. ಇದ್ರಲ್ಲಿ ಇಂಡಿಕೇಟ್ ಮಾಡ್ತಾಯಿದೆ ನೋಡಿ, ಮೇನ್ಸ್ ಆನ್ ಆಗಿದೆ ಅಂತಂದರೆ ಆ ಒಂದು UPS ಪರ್ಫೆಕ್ಟಾಗಿ ರನ್ ಆಗ್ತಾಯಿದೆ ಅಂತ. ಅದ್ರ ಜೊತೆಗೆ ಪಕ್ಕದಲ್ಲಿ ನೋಡಿ ಚಾರ್ಜ್ ಅಂತ ಕಾಣ್ತಿದೆ ನೋಡಿ. ಇದು ಚಾರ್ಜ್ ಆಗ್ತಾ ಇದ್ದಾಗ ಬ್ಲಿಂಕಿಂಗ್ ಆಗ್ತಾ ಇರ್ತದೆ ಗ್ರೀನ್ ಲೈಟು. ಚಾರ್ಜ್ ಫುಲ್ ಆದಾಗ ಇದು ಹಾಗೆ ನಿಂತಿರುತ್ತೆ. ಇನ್ನೊಂದು ಬ್ಯಾಕಪ್ ಅಂತ ಕಾಣ್ತಾಯಿದೆ ನೋಡಿ. ಮೇಯ್ನ್ ಪವರ್ ಸಪ್ಲೈ ಆಫ್ ಆದಾಗ, ಅಂದರೆ ಕರೆಂಟ್ ಹೋದಾಗ ಇಲ್ಲಿ ಒಂದು ಆರೆಂಜ್ ಲೈಟ್ ಆನ್ ಆಗುತ್ತೆ. ಇದ್ರ ಮುಖಾಂತರ UPS ರನ್ ಆಗುತ್ತೆ, ಸಪ್ಲೈ ಬರುತ್ತೆ. ಇನ್ನೊಂದು ಇಲ್ಲಿ ಕಾಣ್ತಿದೆ ನೋಡಿ, ಲೋ ಬ್ಯಾಟ್ರಿ ಅಂತ ಕಾಣ್ತಾ ಇದೆ. ಈ ಲೋ ಬ್ಯಾಟ್ರಿನಲ್ಲಿ ಏನಾದ್ರೂ ಒಂದು ಲೈಟ್ ಬಂತು ಅಂದರೆ ಮೋಸ್ಟ್ ಆಫ್ ಆಲ್ ಬರೋದು ರೆಡ್ ಲೈಟ್ ಬರುತ್ತೆ. ರೆಡ್ ಲೈಟ್ ಬಂದು ಕಂಟಿನ್ಯೂಸ್ ಆಗಿ ಬೀಪ್ ಸೌಂಡ್ ಬರ್ತಿರುತ್ತೆ, ಜೊತೆಗೆ ರೆಡ್ ಲೈಟು ಕಂಟಿನ್ಯೂಸ್ ಆಗಿ ಆನ್ ಆಗಿರುತ್ತೆ. ಇನ್ನೊಂದು ಬಂದ್ಬಿಟ್ಟು ಓವರ್ಲೋಡ್ ಅಂತ ಇರುತ್ತೆ. ಇದು ಯಾವಾಗಾದ್ರೂ ಕೂಡ ಲೋಡ್ ಏನಾದ್ರು ಓವರ್ಲೋಡ್ ಏನಾದ್ರು ಕನೆಕ್ಟ್ ಮಾಡಿದಾಗ, ಮಿಕ್ಸಿ ಈ ಥರ ಯಾವುದಾದ್ರು ಹೀಟ್ರ್ಗಳೇನಾದ್ರು ಯೂಸ್ ಮಾಡಿದಾಗ ಓವರ್ಲೋಡು ಆಗಿ ಅದು ಟ್ರಿಪ್ ಆಗುತ್ತೆ. ಟ್ರಿಪ್ ಆದಾಗ ಹಿಂದ್ಗಡೆ ಒಂದು ಫ್ಯೂಸ್ ಇರುತ್ತೆ. ಆ ಫ್ಯೂಸನ್ನು ನೀವು ರೀಪ್ಲೇಸ್ ಮಾಡಬೇಕಾಗುತ್ತೆ. ನೀವು ಫ್ಯೂಸನ್ನು ಕೂಡ ರೀಪ್ಲೇಸ್ ಮಾಡಿದ್ರೂ ಕೂಡ ಈ ಒಂದು ಲೋ ಬ್ಯಾಟ್ರಿ ಸೈಡ್ನಲ್ಲಿ ಕಂಟಿನ್ಯೂಸಿಗೆ ರೆಡ್ ಲೈಟ್ ಆನ್ ಆಗಿ ಬೀಪ್ ಸೌಂಡ್ ಬರ್ತಾಯಿದೆ ಅಂತಂದರೆ ಇದಕ್ಕೆ ಮೇಯ್ನ್ ರೀಸನ್ ಏನಂತಂದರೆ, ಇದಕ್ಕೆ ಒಂದು ಸಿಂಪಲ್ ಟೆಕ್ನಿಕ್ ಫ್ರೆಂಡ್ಸ್ ಅಷ್ಟೇ, ಬೇರೆ ಏನು ಇದ್ರಲ್ಲಿ ರಿಪೇರ್ ಮಾಡುವಂಥದ್ದು ಏನಿಲ್ಲ. ಇಲ್ಲಿ ಕಾಣ್ತಾ ಇದೆ ನೋಡಿ, ಇದು ಬ್ಯಾಟ್ರಿ. ಬ್ಯಾಟ್ರಿಯಲ್ಲಿ 2 ಟರ್ಮಿನಲ್ ಇರುತ್ತೆ. ಒಂದು ನೆಗೆಟಿವ್ ಟರ್ಮಿನಲ್ಲು, ಇನ್ನೊಂದು ಬಂದು ಪಾಸಿಟಿವ್ ಟರ್ಮಿನಲ್ ಇರುತ್ತೆ ಫ್ರೆಂಡ್ಸ್. ಇವೆರಡು ಟರ್ಮಿನಲ್ಗಳನ್ನ ರಿಮೂವ್ ಮಾಡಬೇಕಾಗುತ್ತೆ. ನಟ್ ಆ್ಯಂಡ್ ಬೋಲ್ಟ್ ಕೊಟ್ಟಿದ್ದಾರೆ, ಇದು ರಿಮೂವ್ ಮಾಡ್ಕೋಬೇಕು. ಮತ್ತು ಇದನ್ನು ಕೂಡ ರಿಮೂವ್ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ಏನಾಗಿರುತ್ತೆ ಅಂತಂದರೆ, ರನ್ ಆಗ್ತಿರೋ ಸಂದರ್ಭದಲ್ಲಿ ಇಲ್ಲಿ ಡಸ್ಟ್ ಫಾರ್ಮೇಷನ್ ಆಗಿರ್ತದೆ. ಡಿಸ್ಟಿಲ್ ವಾಟ್ರ್ ಬಂದು ಮತ್ತು ಇದು ಸ್ಪಾರ್ಕ್ ಬಂದು ಹಾಗೆ ಇಲ್ಲಿ ಒಂದು ಡಸ್ಟ್ ಥರ ಫಾರ್ಮೇಷನ್ ಆಗಿರುತ್ತೆ. ಇದಕ್ಕೆ ಕನೆಕ್ಷನ್ ಸಿಗ್ತಾ ಇರೋದಿಲ್ಲ. ಮತ್ತು ಇದರಲ್ಲೂ ಕೂಡ ಅದೇ ಥರ ಕನೆಕ್ಷನ್ ಸಿಗ್ತಾ ಇರೋದಿಲ್ಲ. ಯಾವುದಾದ್ರೂ ಒಂದು ಟರ್ಮಿನಲಲ್ಲಿ ಸಪ್ಲೈ ಹೋಗ್ತಾ ಇರುತ್ತೆ, ಇನ್ನೊಂದು ಟರ್ಮಿನಲಲ್ಲಿ ಸಪ್ಲೈ ಹೋಗ್ತಾ ಇರೋದಿಲ್ಲ. ಹಾಗಾಗಿ ಆ ಒಂದು UPSನಲ್ಲಿ ಕಂಟಿನ್ಯೂಸ್ಸಿಗೆ ರೆಡ್ ಲೈಟ್ ಆನ್ ಆಗಿರುತ್ತೆ, ಜೊತೆಗೆ ಬೀಪ್ ಸೌಂಡು ಬರ್ತಾ ಇರುತ್ತೆ. ಇದನ್ನು ನಾವು ತೆಗೆದುಬಿಟ್ಟು ಒಂದು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಒಂದು ಸೋಪ್ ವಾಟರ್ನಲ್ಲಾದ್ರೂ ಕ್ಲೀನ್ ಮಾಡ್ಕೋಬೋದು. ಇಲ್ಲಾಂದರೆ ಮನೆಯಲ್ಲಿ ಯೂಸ್ ಮಾಡ್ತಕ್ಕಂಥ ಈ ಥರ ಆ್ಯಸಿಡನ್ನು ಯೂಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಅದರೊಳಗೆ ಹಾಕಿ ಇಟ್ಬಿಟ್ರೆ ಸಂಪೂರ್ಣವಾಗಿ ಅದು ಅಲ್ಲಿ ಇರ್ತಕ್ಕಂಥ ಕಲೆ ಅದೆಲ್ಲ ಹೋಗುತ್ತೆ. ಇದನ್ನು ಕೂಡ ನೀವು ಯೂಸ್ ಮಾಡಿಕೊಂಡ್ರೆ ಇದನ್ನು ಯೂಸ್ ಮಾಡಿದ್ರೆ ಇನ್ನೂ ಬೆಟರು. ನಾನು ಆಲ್ರೆಡಿ ಇದನ್ನು ಯೂಸ್ ಮಾಡಿ ಹಾಕಿದ್ದೀನಿ. ಯಾರೋ ನನ್ನ ಸ್ನೇಹಿತರು ಈ ಥರ ಲೋ ಬ್ಯಾಟ್ರಿ ಅಂತ ಬರ್ತಾಯಿದೆ, ಏನು ಮಾಡೋಣ ಅಂತ ಕೇಳಿದರು. ಹಾಗಾಗಿ ಅವ್ರಿಗೋಸ್ಕರ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ಇದನ್ನು ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಇದು ರಿಮೂವ್ ಮಾಡಿ ಕ್ಲೀನ್ ಮಾಡಿದ್ರೂ ಕೂಡ ಅಕಸ್ಮಾತ್ ಏನಾದರೂ ಲೋ ಬ್ಯಾಟ್ರಿ ಕಂಟಿನ್ಯೂಸ್ ಬರ್ತಾ ಇದೆ ಅಂತ ಅನ್ನೋದಾದರೆ ಇನ್ನೊಂದು ಏನು ಮಾಡಬೇಕಂತಂದರೆ, ಇಲ್ಲಿ ಡಿಸ್ಟಿಲ್ ವಾಟರ್ ಇರ್ತದೆ ನೋಡಿ. ಡಿಸ್ಟಿಲ್ ವಾಟರ್ ಲೆವೆಲ್ ಬಂದ್ಬಿಟ್ಟು ಈ ಗ್ರೀನಿಂದ ಮೇಲಿರಬೇಕು. ಗ್ರೀನ್ ಮೇಲಿದ್ದರೆ ಡಿಸ್ಟಿಲ್ ವಾಟರ್ ಫುಲ್ ಇದೆ ಅಂತ ನೋಡಿ. ಎಲ್ಲದರಲ್ಲೂ ಕೂಡ ಡಿಸ್ಟಿಲ್ ವಾಟರ್ ಫುಲ್ ಇದೆ. ಅಕಸ್ಮಾತ್ ಏನಾದ್ರು ಗ್ರೀನಿಂದ ಈ ಒಂದು ರೆಡ್ ಸಿಗ್ನಲ್ ಇದೆ ನೋಡಿ, ಇದೇನಾದ್ರು ಕೆಳಗಡೆ ಬಂತು, ಗ್ರೀನಿಂದ ಕೆಳಗಡೆ ಬಂತು ಅಂದರೆ ಡಿಸ್ಟಿಲ್ ವಾಟರ್ ಲೆವೆಲು ಸ್ವಲ್ಪ ಕಡಿಮೆ ಆಗ್ತಾಯಿದೆ. ಇನ್ನೂ ಏನಾದರೂ ಕೆಳಗಡೆ ಬಂದುಬಿಟ್ಟಿತ್ತು ಅಂತಂದರೆ ಡಿಸ್ಟಿಲ್ ವಾಟ್ರು ತುಂಬ ಕಡಿಮೆ ಆಗಿದೆ ಅಂತ ತೋರಿಸ್ತಾ ಇರುತ್ತೆ. ಡಿಸ್ಟಿಲ್ ವಾಟ್ರ್ ಯಾವಾಗ ಕಡಿಮೆ ಆಗುತ್ತೆ ಅಲ್ಲಿ ಲೋ ಬ್ಯಾಟ್ರಿ ಅಂತಂದರೆ ತೋರಿಸ್ತಾ ಇರುತ್ತೆ. ಜೊತೆಗೆ ರೆಡ್ ಲೈಟು ಆನ್ ಆಗಿರುತ್ತೆ ಕಂಟಿನ್ಯೂಸ್ ಆಗಿ, ಜೊತೆಗೆ ಬೀಪ್ ಸೌಂಡು ಬರ್ತಾ ಇರುತ್ತೆ ಫ್ರೆಂಡ್ಸ್. ಇದಕ್ಕೆ ನೀವು ಡಿಸ್ಟಿಲ್ ವಾಟರ್ನ ಹಾಕೋಬೇಕು. ಇನ್ನೊಂದು ಟರ್ಮಿನಲನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಹಾಕಿದ್ರೆ ಈ ಒಂದು ಕಂಟಿನ್ಯೂಸ್ ಆಗಿ ಬೀಪ್ ಸೌಂಡ್ ಬರ್ತಕ್ಕಂಥ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಲೋ ಬ್ಯಾಟ್ರಿ ಅನ್ನೋದು ಕೂಡ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ಒಂದೇ ಒಂದು ಸೂಚನೆ ಫ್ರೆಂಡ್ಸ್, ನೀವು ಈ ಒಂದು ಮೇನ್ಸ್ ಸಪ್ಲೈ ಅಂತಂದರೆ ಇದಕ್ಕೆ UPS ಬಂದಿರತಕ್ಕಂಥ ಮೇನ್ ಸಪ್ಲೈ, ಇದನ್ನು ನೀವು ಆಫ್ ಮಾಡ್ಕೋಬೇಕು. ಜೊತೆಗೆ ಇದನ್ನು ಕೂಡ ಡಿಸ್ಕನೆಕ್ಟ್ ಮಾಡಬೇಕು. ಇಲ್ಲಿಗೆ ಇರ್ತಕ್ಕಂಥ ಔಟ್ಪುಟ್ಟು ಕೂಡ ಡಿಸ್ಕನೆಕ್ಟ್ ಮಾಡ್ಕೋಬೇಕು. ಮನೇಲಿರ್ತಕ್ಕಂಥ MCBನೂ ಕೂಡ ನೀವು ಆಫ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಆಫ್ ಮಾಡಿಕೊಂಡು ಎಲ್ಲ ಸೆಕ್ಯೂರ್ ಇದ್ದಾಗ ಮಾತ್ರ ಅದನ್ನು ಕ್ಲೀನ್ ಮಾಡಿ ಇಟ್ಕೋಬೇಕಾಗುತ್ತೆ. ಇಲ್ಲಿ ರಿಮೂವ್ ಮಾಡೋ ಸಂದರ್ಭದಲ್ಲಿ ಸ್ಪಾರ್ಕ್ ಬರ್ತಾ ಇರುತ್ತೆ, ಅದು ನೀವೇನು ಎದುರು ಅವಶ್ಯಕತೆ ಏನಿಲ್ಲ. ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಇದನ್ನು ನೀವು ರಿಮೂವ್ ಮಾಡಿಕೊಂಡು ಮತ್ತೆ ನೀಟಾಗಿ ಕ್ಲೀನ್ ಮಾಡಿ ಹಾಕಿ ಫ್ರೆಂಡ್ಸ್.
ಇದು ಆನ್ ಆಗುತ್ತೆ, ಏನು ತೊಂದರೆ ಆಗಲ್ಲ. ಅಕಸ್ಮಾತ್ ಇನ್ನೂ ಏನಾದ್ರೂ ಲೋ ಬ್ಯಾಟ್ರಿ ಅಂತ ಬರ್ತಾಯಿದೆ ಅಂತಂದರೆ ಯು ಪಿ ಎಸ್ ಒಳಗಡೆ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ, ಸರ್ಕ್ಯೂಟಲ್ಲಿ ಏನಾದರೂ ಒಂದು ಸಮಸ್ಯೆ ಇರುತ್ತೆ, ಅದನ್ನು ನಾವು ರಿಪೇರ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನಾನು ಹೇಳಿರ್ತಕ್ಕಂಥ ಈ ಒಂದು 2 ಮೆಥಡಿಂದೂ ಕೂಡ ಯು ಪಿ ಎಸ್ ಏನಾದರೂ ಓಕೆ ಆಗಿಲ್ಲ ಅಂತ ಅನ್ನೋದಾದರೆ ಬ್ಯಾಟ್ರಿ ಬಂದ್ಬಿಟ್ಟು ಡೆಡ್ ಆಗಿರುತ್ತೆ ಫ್ರೆಂಡ್ಸ್. ಆ ಒಂದು ಬ್ಯಾಟ್ರಿನ ನೀವು ರೀಪ್ಲೇಸ್ ಮಾಡಬೇಕಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ. ಮುಂದೆ ನಾನು ಮಾಡುವಂಥ ಎಲ್ಲ ವಿಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಧನ್ಯವಾದಗಳು. ಶುಭ ದಿನ.